ಹಲೋ ಟ್ರೇಡರ್ಸ್, ಟ್ರೇಡಿಂಗ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಶರತ್. ಇವತ್ತಿನ ಈ ವಿಡಿಯೋದಲ್ಲಿ ಕ್ರಿಪ್ಟೋ ಮಾರ್ಕೆಟ್ ಈಗ ಫಾಲ್ ಆಗಿದೆ. ಸೊ ಈ ಟೈಮಲ್ಲಿ ನಾವು ಯಾವೆಲ್ಲ ಕಾಯಿನ್ಗಳಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ನ ಮಾಡ್ಲಿಕ್ಕೆ ಒಂದು ಉತ್ತಮವಾದ ಅಪರ್ಚುನಿಟಿ ಆಗಿರುತ್ತೆ ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕಿದ್ದೇನೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತೆ ಕ್ರಿಪ್ಟೋ ಮಾರ್ಕೆಟ್ ತುಂಬಾನೇ ದೊಡ್ಡ ಮಟ್ಟದ ಕ್ರಾಶ್ ಅನ್ನ ನೀಡಿದೆ. ಬಿಟ್ಕಾಯಿನ್ ಆಲ್ಮೋಸ್ಟ್ $20,000 ಫಾಲ್ ಅನ್ನ ವಿತ್ ಇನ್ 45 ಮಿನಿಟ್ಸ್ ಅಲ್ಲಿ ನಮಗೆ ನೀಡಿತು. ಸೊ ಹಾಗೆ ಆಲ್ಮೋಸ್ಟ್ ಎಲ್ಲ ಆಲ್ಟ್ ಕಾಯಿನ್ ಆಗಿರ್ಬೋದು ಅಥವಾ ಇಥಿರಿಯಂ ಆಗಿರ್ಬೋದು, ಈ ರೀತಿ ಎಲ್ಲಾ ಕಾಯಿನ್ಗಳು ಕೂಡ ದೊಡ್ಡ ಮಟ್ಟದ ಕ್ರಾಶ್ ಅನ್ನ ಹೊಂದಿದೆ. ಈಗ ಈ ಒಂದು ಪಾಯಿಂಟ್ ಅಲ್ಲಿ ನಾವು ಬೈ ಆನ್ ದ ಡಿಪ್ ಮಾಡೋದಾದ್ರೆ ಯಾವೆಲ್ಲ ಕಾಯಿನ್ಗಳಲ್ಲಿ ನಾವು ಬೈ ಆನ್ ದ ಡಿಪ್ ಮಾಡಬಹುದು ಅಂಡ್ ಯಾವ ರೀತಿ ನಾವು ಕ್ರಿಪ್ಟೋದಲ್ಲಿ ಇನ್ವೆಸ್ಟ್ಮೆಂಟ್ ನ ಈ ಟೈಮ್ ಅಲ್ಲಿ ಪ್ಲಾನ್ ನ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕಿದ್ದೇನೆ. ಸೊ ಇಫ್ ಇನ್ ಕೇಸ್ ನಿಮಗೂ ಕೂಡ ಕ್ರಿಪ್ಟೋ ರಿಲೇಟೆಡ್ ವಿಡಿಯೋಗಳು ಇಷ್ಟವಾಗಿದ್ದರೆ ಈ ವಿಡಿಯೋ ನೀವು ಲೈಕ್ ಮಾಡಬಹುದು. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿದ್ರೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಸೊ ಈಗ ಫಸ್ಟ್ ಗೆ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಬಿಟ್ಕಾಯಿನ್ ನ ಒಂದು ಫಾಲ್ ಅನ್ನ. ಸೊ ಎಲ್ರಿಗೂ ಕೂಡ ಗೊತ್ತಿದೆ ಈಗ ಇಷ್ಟು ದೊಡ್ಡ ಫಾಲ್ ನಮಗೆ ಬಿಟ್ಕಾಯಿನ್ ಅಲ್ಲಿ ಕಾಣಲಿಕ್ಕೆ ಸಿಕ್ಕಿದೆ. ಒಂದು ರೀತಿ ಪ್ಯಾನಿಕ್ ಸಿನಾರಿಯೋ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಅಂತ. ಈಗ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಯಾವ ರೀತಿ ನಾವು ಕ್ರಿಪ್ಟೋನ ಅಬ್ಸರ್ವ್ ಮಾಡಬೇಕು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕಾಗಿ ನಾನು ನಿಮಗೆ ಬಿಟ್ಕಾಯಿನ್ ನ ಒಂದು ಮಂತ್ಲಿ ಟೈಮ್ ಫ್ರೇಮ್ ನ ಚಾರ್ಟ್ ಅನ್ನ ನಾನು ಇಲ್ಲಿ ಶೋ ಮಾಡ್ತಾ ಇದ್ದೇನೆ. ಸೊ ಮಂತ್ಲಿ ಟೈಮ್ ಫ್ರೇಮ್ ಅಲ್ಲಿ ಬಿಟ್ಕಾಯಿನ್ ಅನ್ನ ಒಂದು ಬಾರಿ ಅಬ್ಸರ್ವ್ ಮಾಡಿ. ಬಿಟ್ಕಾಯಿನ್ ಯಾವ ರೀತಿ ನಮಗೆ ಆಲ್ಮೋಸ್ಟ್ 2015 ಇಂದಾನು ನೀವು ಒಂದು ಅಬ್ಸರ್ವೇಷನ್ ಮಾಡೋದಾದ್ರೂ ಕೂಡ ಅಥವಾ ಈವನ್ 2022 ನಿಂದ ಅಬ್ಸರ್ವ್ ಮಾಡೋದಾದ್ರೂ ಕೂಡ ಆಲ್ಮೋಸ್ಟ್ ಒಂದು ಉತ್ತಮವಾದ ಅಪ್ಸೈಡ್ ಮೊಮೆಂಟಮ್ ನಮಗೆ ಬಿಟ್ಕಾಯಿನ್ ಕೊಟ್ಟಿದೆ. ಹಾಗೆ ಮುನ್ನೆಯ ಒಂದು ಕ್ರಾಶ್ ಏನಿದೆಯಲ್ಲ, ಆ ಕ್ರಾಶ್ ಅನ್ನ ನಾವು ಮಂತ್ಲಿ ಟೈಮ್ ಫ್ರೇಮ್ ಬೇಸಿಸ್ ಅಲ್ಲಿ ಗಮನಿಸೋದ್ರೆ ಅಷ್ಟೊಂದು ದೊಡ್ಡ ಮಟ್ಟದ ಕ್ರಾಶ್ ಏನು ಕೂಡ ಮಂತ್ಲಿ ಟೈಮ್ ಫ್ರೇಮ್ ಅಲ್ಲಿ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಅಂದ್ರೆ ಕಳೆದ 3 ತಿಂಗಳ ಏನ್ ವ್ಯಾಲ್ಯೂ ಇದೆ ಅಥವಾ ಮುನ್ನೆ ಏನ್ ಬ್ರೇಕ್ಔಟ್ ಆಗಿತ್ತು, ಲಾಸ್ಟ್ ಟೈಮ್ ಏನ್ ಬ್ರೇಕ್ಔಟ್ ಆಗಿತ್ತು, ಆಲ್ಮೋಸ್ಟ್ ಅದೇ ಲೆವೆಲ್ ಅಲ್ಲಿ ಪ್ರೈಸ್ ಸಪೋರ್ಟ್ ಅನ್ನು ಪಡೆದು ರಿವರ್ಸಲ್ ಪಡೆಯಲಿಕ್ಕೆ ಟ್ರೈ ಮಾಡ್ತಾ ಇದೆ. ಈಗ ಒಂದು ವಿಚಾರ ಏನು ಅಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಹಾಗೆ ಟ್ರೇಡಿಂಗ್ ಏನಿದೆಯಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ. ನೀವು ಟ್ರೇಡಿಂಗ್ ಮೈಂಡ್ ಸೆಟ್ ಅನ್ನ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೆ ಯಾವತ್ತೂ ಕೂಡ ಅಪ್ಲೈ ಮಾಡ್ಲಿಕ್ಕೆ ಆಗಲ್ಲ. ಹಾಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮೈಂಡ್ ಸೆಟ್ ಅನ್ನ ಟ್ರೇಡಿಂಗ್ ಗೆ ನೀವು ಯಾವತ್ತೂ ಕೂಡ ಅಪ್ಲೈ ಮಾಡ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡುವಾಗ ಯಾವಾಗ್ಲೂ ಕೂಡ ಒಂದು ವಿಚಾರ ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋದು ಏನು ಅಂದ್ರೆ ಎಷ್ಟು ವರ್ಷಕ್ಕೆ ನೀವು ಅದನ್ನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ. ನೋ ಮ್ಯಾಟರ್ ಮಾರ್ಕೆಟ್ ಅಲ್ಲಿಂದ ಮೇಲ್ಗಡೆ ಹೋಗುತ್ತಾ ಕೆಳಗಡೆ ಹೋಗುತ್ತಾ ಅದು ಸೆಕೆಂಡರಿ ವಿಚಾರ, ಬಟ್ ಎಷ್ಟು ವರ್ಷಕ್ಕೆ ನೀವು ಅದನ್ನ ಹೋಲ್ಡ್ ಮಾಡ್ತೀರಾ ಅಂಡ್ ಇಫ್ ಇನ್ ಕೇಸ್ ಒನ್ಸ್ ನೀವು ಆ ಕಾಯಿನ್ ಅನ್ನ ಬೈ ಮಾಡಿದ್ಮೇಲೆ ಯಾವ ಬೇಸಿಸ್ ಅಲ್ಲಿ ನೀವು ಎಕ್ಸಿಟ್ ನ ಆಗ್ತೀರಾ. ಸೊ ಈ ಎರಡು ಕ್ವಶನ್ ಗಳಿಗೆ ನೀವು ಫಸ್ಟ್ ಗೆ ಆನ್ಸರ್ ನ ಹುಡ್ಕೊಳ್ಬೇಕಾಗತ್ತೆ. ಸೊ ಫಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಎಷ್ಟು ವರ್ಷಕ್ಕೆ ನಾವು ಹೋಲ್ಡ್ ಮಾಡ್ತೀವಿ ಅನ್ನೋದು. ಸೊ ಬಿಟ್ಕಾಯಿನ್ ನ ಒಂದು ವಿಚಾರ ನಾನು ಗಮನಿಸೋದ್ರೆ ಅರೌಂಡ್ 1112 ಅಲ್ಲಿ ನಮ್ಗೆ ಈಗ ಬಿಟ್ಕಾಯಿನ್ ಟ್ರೇಡ್ ಆಗ್ತಾ ಇರೋದು ಕಾಣಲಿಕ್ಕೆ ಸಿಗ್ತಾ ಇದೆ. ಈಗ ಬಿಟ್ಕಾಯಿನ್ ನ ಒಂದು ಓವರ್ ಆಲ್ ಮೂವ್ಮೆಂಟ್ ಅನ್ನು ನಾನು ಮಂತ್ಲಿ ಟೈಮ್ ಫ್ರೇಮ್ ಅಲ್ಲಿ ನಾನು ನಿಮಗೆ ಶೋ ಮಾಡಿದೆ. ಅರೌಂಡ್ 2022 ನಿಂದ 2025 ಎಂಡ್ ಆಗ್ತಾ ಬರ್ತಾ ಇದೆ ಅಂಡ್ ಬಿಟ್ಕಾಯಿನ್ ಎಷ್ಟು ದೊಡ್ಡ ಮೂವ್ಮೆಂಟ್ ನಮಗೆ ಕೊಟ್ಟಿದೆ. ಎಷ್ಟೇ ಕ್ರಾಶ್ ಆದ್ರೂ ಕೂಡ ಬಿಟ್ಕಾಯಿನ್ ಕಳೆದ 3 ವರ್ಷಗಳಲ್ಲಿ 700% ರಿಟರ್ನ್ ನಮಗೆ ಕೊಟ್ಟಿದೆ. ಸೊ ಹಾಗಾಗಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ ನಾವು ಏನನ್ನ ಪ್ಲಾನ್ ಮಾಡ್ತೀವಿ, ಏನೇ ಮಾರ್ಕೆಟ್ ವಾಲಟೈಲ್ ಆದ್ರೂ ಕೂಡ ಅಲ್ಲಿ ಬೈ ಆನ್ ದ ಡಿಪ್ ಬೇಸ್ಡ್ ಆಗಿ ನಾವು ಪ್ಲಾನ್ ಅನ್ನ ಮಾಡ್ತೀವಿ. ಸೊ ದಟ್ ಮುಂದಿನ ದಿನಗಳಲ್ಲಿ ಮಾರ್ಕೆಟ್ ಒಂದು ಸಪೋರ್ಟ್ ಅನ್ನ ಪಡೆದು ಮೇಲ್ಗಡೆ ಹೋದಾಗ ನಮಗೊಂದು ಉತ್ತಮವಾದ ರಿಟರ್ನ್ ಕಾಣಲಿಕ್ಕೆ ಸಿಗುತ್ತೆ. ಹಾಗೆ ಏನೇ ಸಣ್ಣ ಪುಟ್ಟ ಕ್ರಾಶ್ ಆದ್ರೂ ಕೂಡ ಅದರಲ್ಲಿ ನಾವು ಬೈ ಆನ್ ದ ಡಿಪ್ ಗೆ ಪ್ಲಾನ್ ನ ಮಾಡ್ತೀವಿ. ಸೊ ಹಾಗಾಗಿ ಫಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನೀವು ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡ್ತೀರಾ ಅಂತ ಇದ್ದಾಗ ನನ್ನ ಸಜೆಷನ್ ಏನು ಅಂದ್ರೆ ಪರ್ಸನಲಿ 2 ರಿಂದ 3 ವರ್ಷಕ್ಕೆ ಆ ಕಾಯಿನ್ ಅನ್ನ ಹೋಲ್ಡ್ ಮಾಡೋದೇನಿದೆಯಲ್ಲ ಬೆಟರ್ ಆಗಿರುತ್ತೆ. ಯಾವ ಪ್ಲಾಟ್ಫಾರ್ಮ್ ಅನ್ನು ಯೂಸ್ ಮಾಡಬೇಕು, ಲೀಗಲಿ ಯಾವ್ದ್ರಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕು ಎಲ್ಲವನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಯಾವೆಲ್ಲ ಕಾಯಿನ್ ಗಳಲ್ಲಿ ನಾವು ಇನ್ವೆಸ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಒಂದು ಮಾಹಿತಿ ನೀಡ್ತೀನಿ, ಅಥವಾ ನಾನು ಪರ್ಸನಲಿ ಯಾವೆಲ್ಲ ಕಾಯಿನ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ನ ಸ್ವಲ್ಪ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿನ ನೀಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ 3 ವರ್ಷದಲ್ಲಿ ಬಿಟ್ಕಾಯಿನ್ 700% ರಿಟರ್ನ್ ಅನ್ನು ನಮಗೆ ನೀಡಿದೆ. ಈಗ ಸೇಮ್ ಇಥಿರಿಯಂ ನ ಚಾರ್ಟ್ ಅನ್ನು ನಾನು ನಿಮಗೆ ಒಂದು ಬಾರಿ ಶೋ ಮಾಡ್ತೀನಿ. ಇಥಿರಿಯಂ ಕೂಡ ದೊಡ್ಡ ಮಟ್ಟದ ಕ್ರಾಶ್ ಅನ್ನು ನಮಗೆ 30 ಮಿನಿಟ್ಸ್ ಅಥವಾ ಇವನ್ ಒಂದು 1 ಅವರ್ ಟೈಮ್ ಫ್ರೇಮ್ ಬೇಸ್ಡ್ ಅಲ್ಲಿ ನಾವು ಗಮನಿಸೋದ್ರೆ ಕೊಟ್ಟಿರೋದು ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಮುನ್ನೆ ಈ ಕ್ರಾಶ್ ಅನ್ನು ನಾವು ಗಮನಿಸೋದ್ರೆ ನಿಯರ್ ಅಬೌಟ್ 20% ನಮಗೆ ಡೌನ್ ಆಗಿರೋದು ಇಥಿರಿಯಂ ಕಾಣಲಿಕ್ಕೆ ಸಿಗ್ತಾ ಇದೆ. ಸೇಮ್ ಇಥಿರಿಯಂ ನ ಚಾರ್ಟ್ ಅನ್ನ ಮಂತ್ಲಿ ಟೈಮ್ ಫ್ರೇಮ್ ಬೇಸಿಸ್ ಅಲ್ಲಿ ನಾವು ಗಮನಿಸೋದ್ರೆ ಈ ಒಂದು ರಿವರ್ಸಲ್ ನ ನಾವು ಆಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ಇಲ್ಲಿ ನೀವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಬಹುದು, ಇಲ್ಲಿ ಪ್ರೀವಿಯಸ್ಲಿ ಏನ್ ಬ್ರೇಕ್ಔಟ್ ಆಗಿತ್ತಲ್ಲ ಅದೇ ಲೆವೆಲ್ ಅಲ್ಲಿ ಇಥಿರಿಯಂ ಕೂಡ ಸಪೋರ್ಟ್ ಪಡಿತಾ ಇರೋದು ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಇಲ್ಲಿ ಪ್ಯಾನಿಕ್ ಆಗೋದಕ್ಕಿಂತ ಜಾಸ್ತಿಯಾಗಿ ನಮ್ಗೆ ಇಲ್ಲಿ ಜಾಸ್ತಿ ಅಪರ್ಚುನಿಟಿ ಕಾಣಲಿಕ್ಕೆ ಸಿಗ್ತಾ ಇದೆ. ಹಾಗೆ ಇಥಿರಿಯಂ ನ ಕೂಡ ನಾವು ನೀಟಾಗಿ ಅಬ್ಸರ್ವ್ ಮಾಡೋದ್ರೆ 3 ವರ್ಷದಲ್ಲಿ ಇಥಿರಿಯಂ ಯಾವ ರೀತಿ ರಿಟರ್ನ್ ಅನ್ನ ಕೊಟ್ಟಿದೆ ಅನ್ನೋದನ್ನ ನೀವು ಗಮನಿಸಿದ್ರೆ ನಿಯರ್ ಅಬೌಟ್ 400 to 500% ರಿಟರ್ನ್ ನಮಗೆ ಇಥಿರಿಯಂ ಕೊಟ್ಟಿರೋದು ಕಾಣಲಿಕ್ಕೆ ಸಿಗ್ತಾ ಇದೆ. ಅಂದ್ರೆ ಓವರ್ ಆಲ್ ನೀವು ಲಾಂಗ್ ಟರ್ಮ್ ಪಿಕ್ಚರ್ ಅನ್ನ ಕ್ರಿಪ್ಟೋದಲ್ಲಿ ನೋಡಿದಾಗ ಯಾವುದೇ ಸ್ಟಾಕ್ ಆಗಿರ್ಬೋದು ಅಥವಾ ಯಾವುದೇ ಇನ್ವೆಸ್ಟ್ಮೆಂಟ್ ಗೆ ಕಂಪೇರ್
ಮಾಡಿದ್ರೆ ಕ್ರಿಪ್ಟೋದಲ್ಲಿ ದೊಡ್ಡ ಮಟ್ಟದ ರಿಟರ್ನ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಹಾಗಾಗಿ ಕ್ರಿಪ್ಟೋದಲ್ಲಿ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡೋದಿದ್ರೆ ನಾವು ಯೂಶುವಲಿ ಒಂದು 2 ರಿಂದ 3 ವರ್ಷ ಟೈಮ್ಗೆ ಹೋಲ್ಡ್ ಮಾಡೋದೇನಿದೆಯಲ್ಲ ಬೆಟರ್ ಆಗಿರುತ್ತೆ. ಅಗೇನ್ ಎಷ್ಟು ಇನ್ವೆಸ್ಟ್ ಮಾಡಬೇಕು, ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಅದು ನಿಮ್ಮ ಮೇಲೆ ಬಿಟ್ಟಿರೋದು. ಯಾವ ರೀತಿ ನೀವು ಪ್ಲಾನ್ ಮಾಡ್ತೀರಾ, ನಿಮ್ಮ ಕ್ಯಾಪಿಟಲ್ ಬೇಸ್ಡ್ ಆಗಿ ನೀವು ಪ್ಲಾನ್ ಮಾಡಬಹುದು. ಬಟ್ ಇಫ್ ಇನ್ ಕೇಸ್ ನಾನು ಇನ್ವೆಸ್ಟ್ ಮಾಡೋದ್ರೆ ಯಾವೆಲ್ಲ 5 ಕಾಯಿನ್ಗಳಲ್ಲಿ ನಾನು ಇನ್ವೆಸ್ಟ್ ಮಾಡ್ತೇನೆ ಅನ್ನೋದನ್ನ ನಾನು ನಿಮಗೆ ಸಿಂಪಲ್ ಆಗಿ ತಿಳಿಸ್ತಾ ಇದ್ದೇನೆ. ಅಂಡ್ ಬಾಕಿ ಇದು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಲ್ಲ, ಅಥವಾ ಯಾವುದೇ ರೀತಿ ನಿಮ್ಗೆ ಇದು ಡೈರೆಕ್ಟ್ಲಿ ಟಿಪ್ ಏನು ಕೂಡ ಅಲ್ಲ. ಜಸ್ಟ್ ನಿಮ್ಮ ಅನಾಲಿಸಿಸ್ ನ ಮಾಡ್ಬಿಟ್ಟು ನೀವು ಆ ನಂತರ ಅದರ ಬಗ್ಗೆ ಪ್ಲಾನ್ ನ ಮಾಡಬಹುದು. ಇದು ನನ್ನ ಪರ್ಸನಲ್ ಚಾಯ್ಸ್ ಆಗಿರುತ್ತೆ. ನಾನು ಈ ಕಾಯಿನ್ಗಳಲ್ಲಿ ಬೇಸಿಕಲಿ ಒಂದು 2-3 ವರ್ಷಕ್ಕೆ ಹೋಲ್ಡ್ ಮಾಡಬೇಕು ಅಂತ ಪ್ಲಾನ್ ಅಲ್ಲಿ ಇದ್ದೇನೆ. ಬಾಕಿ ನಾವು ಫ್ಯೂಚರ್ಸ್ ಅಲ್ಲಿ ಕೂಡ ಟ್ರೇಡ್ ನ ಮಾಡ್ತೀವಿ. ನಮ್ಮ ಕ್ರಿಪ್ಟೋ ಪ್ರೀಮಿಯಂ ಗ್ರೂಪ್ ಕೂಡ ಇದೆ. ಸೊ ಅದರಲ್ಲಿ ಫ್ಯೂಚರ್ಸ್ ಟ್ರೇಡ್ ಗಳನ್ನು ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ. ಯಾವ ರೀತಿ ಎಂಟ್ರಿ ಪಡಬೇಕು ಎಲ್ಲವೂ ಕೂಡ ಅದರಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ಇಲ್ಲಿ ಬೇಸಿಕಲಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ಮೆಂಟ್ ಮಾಡೋಕೆ ಯಾವ ಕಾಯಿನ್ ಬೆಟರ್ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ನ ಮಾಡ್ತಾ ಇದೀವಿ. ಸೊ ಫಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಾಗುತ್ತೆ, ಪ್ಲಾಟ್ಫಾರ್ಮ್ ಯಾವ್ದನ್ನ ನಾವು ಯೂಸ್ ಮಾಡಬೇಕು ಅನ್ನೋದು. ಇಂಡಿಯಾದಲ್ಲಿ ನಿಮಗೆ ಇನ್ವೆಸ್ಟ್ ಮಾಡೋಕೆ FIU ರಿಜಿಸ್ಟರ್ಡ್ ಪ್ಲಾಟ್ಫಾರ್ಮ್ ಬೇಕಾಗುತ್ತೆ. ಆಬ್ವಿಯಸ್ಲಿ ತುಂಬಾ ಪ್ಲಾಟ್ಫಾರ್ಮ್ಗಳು ನಿಮಗೆ ತುಂಬಾ ರೀತಿಯ ಆಫರ್ ಗಳನ್ನು ಕೊಡಬಹುದು. ಬಟ್ FIU ರಿಜಿಸ್ಟರ್ಡ್ ಪ್ಲಾಟ್ಫಾರ್ಮ್ ಏನಕ್ಕೆ ಅಂದ್ರೆ ರೀಸೆಂಟ್ಲಿ 25ಕ್ಕೂ ಅಧಿಕ ಪ್ಲಾಟ್ಫಾರ್ಮ್ ಗಳಿಗೆ ಗವರ್ಮೆಂಟ್ ನೋಟಿಸ್ ಅನ್ನ ಕೊಟ್ಟಿತ್ತು. ಇಫ್ ಇನ್ ಕೇಸ್ FIU ರಿಜಿಸ್ಟರ್ಡ್ ಆಗಿಲ್ಲ ಅಂತ ಇದ್ದಾಗ ನಾವು ಆಕ್ಷನ್ ತಗೊಳ್ತೇವೆ ಅನ್ನೋದು ಗವರ್ಮೆಂಟ್ ನೋಟಿಸ್ ಅನ್ನ ಕೊಟ್ಟಿತ್ತು. ಹಾಗಾಗಿ FIU ರಿಜಿಸ್ಟರ್ಡ್ ಆಗಿರೋ ಪ್ಲಾಟ್ಫಾರ್ಮ್ ಅನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. ಆಬ್ವಿಯಸ್ಲಿ ಸ್ವಲ್ಪ ನಾವು ಚಾರ್ಜಸ್ ಗಳನ್ನ ಸ್ವಲ್ಪ ಜಾಸ್ತಿ ಕೊಟ್ಟರು ಕೂಡ ಪರವಾಗಿಲ್ಲ, ನಾವು ಸೇಫ್ ಆಗಿ ಅಲ್ಲಿ ಇನ್ವೆಸ್ಟ್ಮೆಂಟ್ ನ ಮಾಡಬಹುದು. ಸೊ ಅಂತಹ ಒಂದು ಪ್ಲಾಟ್ಫಾರ್ಮ್ ನಮಗೆ CoinDCX ಆಗಿರುತ್ತೆ. CoinDCX ಅಲ್ಲಿ ನಾವು FIU ರಿಜಿಸ್ಟರ್ಡ್ ಆಗಿರುತ್ತೆ ಅಂಡ್ ಕಂಪ್ಲೀಟ್ಲಿ ಸೇಫ್ ಆಗಿ ಕಂಪ್ಲೀಟ್ಲಿ ಲೀಗಲಿ ನಾವು ಇನ್ವೆಸ್ಟ್ಮೆಂಟ್ ನ ಮಾಡಬಹುದು. ಸೊ CoinDCX ಅಲ್ಲಿ ನೀವು ಅಕೌಂಟ್ ಅನ್ನು ಓಪನ್ ಮಾಡಬೇಕು ಅಂತ ಇದ್ದಾಗ ಈ ವಿಡಿಯೋ ಟೈಟಲ್ ನ ಕ್ಲಿಕ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮಗೆ ಲಿಂಕ್ ಕಾಣಲಿಕ್ಕೆ ಸಿಗುತ್ತೆ. ಕ್ರಿಪ್ಟೋ ಪ್ರೀಮಿಯಂ ಜಾಯಿನ್ ಆಗೋದಕ್ಕೆ ನಿಮಗೆ ನಮ್ಮ CoinDCX ನಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡಬೇಕಾಗಿರುತ್ತೆ ಅನ್ನೋದು ನಿಮಗೆ ಲಿಂಕ್ ಕಾಣಲಿಕ್ಕೆ ಸಿಗುತ್ತೆ. ಈ ಲಿಂಕ್ ಅನ್ನ ಕ್ಲಿಕ್ ಮಾಡಿಬಿಟ್ಟು ನೀವು CoinDCX ಅಲ್ಲಿ ನಿಮ್ಮ ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಆ ನಂತರ ನೀವು ಏನ್ ಮಾಡಬಹುದು ಅಂದ್ರೆ CoinDCX ಅಲ್ಲಿ ನಿಮಗೆ ಆಲ್ಮೋಸ್ಟ್ ಈ ರೀತಿಯ ಪೇಜ್ ಓಪನ್ ಆಗುತ್ತೆ. ಎಲ್ಲ KYC ಎಲ್ಲವನ್ನು ಕೂಡ ಕಂಪ್ಲೀಟ್ ಮಾಡಬೇಕಾಗುತ್ತೆ ಆಬ್ವಿಯಸ್ಲಿ. ದೆನ್ ಫಂಡ್ ಅನ್ನು ಆಡ್ ಮಾಡಿಬಿಟ್ಟು ಕಾಯಿನ್ಸ್ ಅಂತ ನೀವು ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ಆಪ್ಷನ್ ಕಾಣಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ಏನ್ ಕಾಯಿನ್ಸ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಟಾಪ್ ಅಲ್ಲಿ ಟ್ರೇಡ್ ಅಂಡ್ ಕಾಯಿನ್ಸ್ ಅಂತ ಕಾಣಲಿಕ್ಕೆ ಸಿಗ್ತದೆ, ಮತ್ತೆ ಫ್ಯೂಚರ್ಸ್ ಅಂತ ಕಾಣಲಿಕ್ಕೆ ಸಿಗ್ತದೆ. ಫ್ಯೂಚರ್ಸ್ ಅಂದ್ರೆ ಏನು, ನಾವು ಒಂದು 2-3 ದಿನಕ್ಕೆ ಮ್ಯಾಕ್ಸಿಮಮ್ ಅಥವಾ ಒಂದು ಹಾರ್ಡ್ಲಿ ಒಂದು 10 ದಿನಕ್ಕೆ ಒಂದು ಪೊಸಿಷನ್ ಅನ್ನು, ಈಗ ಮೊನ್ನೆ ಬಿಟ್ಕಾಯಿನ್ ಕ್ರಾಶ್ ಆಗಿತ್ತಲ್ಲ ಅದನ್ನ ನಾವು ಸ್ಪಾಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಆಗಲ್ಲ. ಅದನ್ನ ನಾವು ಫ್ಯೂಚರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟು ಟ್ರೇಡ್ ನ ತಗೊಳ್ಬೇಕಾಗುತ್ತೆ. ಸೊ ದಟ್ ಆ ಒಂದು ಮೊಮೆಂಟಮ್ಗೆ ನಾವು ಪ್ರಾಫಿಟ್ ನ ಮಾಡ್ಲಿಕ್ಕೆ ಆಗುತ್ತೆ, ರೈಟ್? ಸೊ ಇದು ಇನ್ನೊಂದು ವಿಚಾರ. ಅಂಡ್ ಟ್ರೇಡ್ ಅಂತ ನಿಮ್ಗೆ ಆಪ್ಷನ್ ಕಾಣಲಿಕ್ಕೆ ಸಿಗ್ತಾ ಇದೆಯಲ್ಲ, ಇದರಲ್ಲಿ ನಾವು ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡೋದು. ಇಲ್ಲಿ ನೀವು ಕಾಯಿನ್ಸ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ ಇಥಿರಿಯಂ ಅಂತ ಕಾಣಲಿಕ್ಕೆ ಸಿಗ್ತದೆ, BTC ಅಂತ ಕಾಣಲಿಕ್ಕೆ ಸಿಗ್ತದೆ. ಈ ರೀತಿ ಎಲ್ಲಾ ಕಾಯಿನ್ಗಳು ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಈ ರೀತಿ CoinDCX ಅಲ್ಲಿ ನೀವು ಅಕೌಂಟ್ ಅನ್ನ ಓಪನ್ ಮಾಡಿಬಿಟ್ಟು ಇನ್ವೆಸ್ಟ್ಮೆಂಟ್ ನ ಶುರು ಮಾಡಬಹುದು. ಬಟ್ ಯಾವ್ದ್ರಲ್ಲಿ ನಾವು ಇನ್ವೆಸ್ಟ್ಮೆಂಟ್ ನ ಮಾಡಬೇಕು, ಯಾವ ಕಾಯಿನ್ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ನ ಮಾಡಬೇಕು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನನ್ನ ಟಾಪ್ ಪಿಕ್ ಗಳನ್ನ ನಾನು ನಿಮ್ಗೆ ಇಲ್ಲಿ ಶೋ ಮಾಡ್ತಾ ಇದ್ದೇನೆ. ಇಲ್ಲಿ ನೀವು ಗಮನಿಸಬಹುದು ಫಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕಾಯಿನ್ BTC ಅಲ್ಲಿ ಒಂದು ಸ್ವಲ್ಪ ಅಮೌಂಟ್ ನಾನು ಖಂಡಿತವಾಗಿ ಇನ್ವೆಸ್ಟ್ ನ ಮಾಡ್ತೀನಿ. ನೆಕ್ಸ್ಟ್ ಕಾಯಿನ್ ನಾನು ಚೂಸ್ ಮಾಡ್ತಾ ಇರೋದು ಇಥಿರಿಯಂ, ನೆಕ್ಸ್ಟ್ ಸೊಲಾನಾ, ನೆಕ್ಸ್ಟ್ XRP, ನೆಕ್ಸ್ಟ್ BNB. ಈ 5 ಕಾಯಿನ್ಗಳು ನನ್ನ ಫೋಕಸ್ ಅಲ್ಲಿರೋ ಕಾಯಿನ್. ಆಬ್ವಿಯಸ್ಲಿ ಆನಂತರ ಬೇರೆ ಬೇರೆ ಕಾಯಿನ್ ಗಳನ್ನ ನಾವು ಆಡ್ ಮಾಡ್ತಾ ಹೋಗ್ಬೋದು. ಇಫ್ ಇನ್ ಕೇಸ್ ಲಿಸ್ಟ್ ತಗೊಳ್ಳೋದಿದ್ರೆ ಬೇರೆ ಬೇರೆ ಕಾಯಿನ್ ಗಳನ್ನ ನಾವು ಆಡ್ ಮಾಡ್ತಾ ಹೋಗ್ಬೋದು. ಬಟ್ ಈ ಒಂದು ಟಾಪ್ 5 ಕಾಯಿನ್ಸ್ ಏನಿದೆಯಲ್ಲ ಇದರಲ್ಲಿ ನಾನು ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ನ ಮಾಡ್ತಾ ಇದ್ದೀನಿ. ಏನಕ್ಕೆ ಅನ್ನೋದು ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಗೆ BTC ಚಾರ್ಟ್ ಅನ್ನು ನಾನು ನಿಮಗೆ ಶೋ ಮಾಡಿದೆ. BTC ಏನಾಗ್ತಾ ಇದೆ ಮಂತ್ಲಿ ಟೈಮ್ ಫ್ರೇಮ್ ಅಲ್ಲಿ ಆಕ್ಚುಲಿ ಈ ಕ್ರಾಶ್ ಏನಿದೆಯಲ್ಲ ಅಷ್ಟು ದೊಡ್ಡ ಇಂಪ್ಯಾಕ್ಟೇ ಆಗಿಲ್ಲ BTC ಏನ್ ಮಾಡ್ತಾ ಇದೆ, ಸಾರ್ಟ್ ಆಫ್ ಡೋಜಿ ಸಾರ್ಟ್ ಆಫ್ ಕ್ಯಾಂಡಲ್ ನಮಗೆ ಮಂತ್ಲಿ ಟೈಮ್ ಫ್ರೇಮ್ ಅಲ್ಲಿ ಮಾಡ್ತಾ ಇದೆ. ಹಾಗಾಗಿ ಇಫ್ ಇನ್ ಕೇಸ್ ಇದರ ಹೈ ಬ್ರೇಕ್ ಆದ್ರೆ ಇನ್ನಷ್ಟು ಮೊಮೆಂಟಮ್ ನಮಗೆ ಆಬ್ವಿಯಸ್ಲಿ BTC ಅಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಆನಂತರ ಇಥಿರಿಯಂ ನ ನೀವು ಗಮನಿಸಿ. ಇಥಿರಿಯಂ ಆಕ್ಚುಲಿ ಈ ಒಂದು ಪ್ರೈಸ್ ಆಕ್ಷನ್ ಏನಿದೆಯಲ್ಲ, ನಾವು ನಮ್ಮ ಲೈವ್ ಟ್ರೇಡಿಂಗ್ ಅಲ್ಲಿ ಪ್ರತಿದಿನ ನಾವು ಕ್ರಿಪ್ಟೋದಲ್ಲಿ ಲೈವ್ ಟ್ರೇಡಿಂಗ್ ನ ಮಾಡ್ತಾ ಇದೀವಿ. ಸೊ ಅದರಲ್ಲಿ ನಾವು ಆಲ್ಮೋಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ವಿ ಮಾರ್ಕೆಟ್ ಅಲ್ಲಿ ಈ ರೀತಿ ಒಂದು ಕ್ಯಾಂಡಲ್ ನಮಗೆ ಆಗೋ ಸಾಧ್ಯತೆ ಇದೆ ಅಂತ. ಬಟ್ ಒಂದೇ ಕ್ಯಾಂಡಲ್ ಅಲ್ಲಿ ಆಗುತ್ತೆ ಅನ್ನೋದು ಆಬ್ವಿಯಸ್ಲಿ ನಮಗೂ ಕೂಡ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಅಂಡ್ ಇಲ್ಲಿ ಪ್ರೀವಿಯಸ್ಲಿ ಒಂದು ಬ್ರೇಕ್ಔಟ್ ಆಗಿರೋ ಲೆವೆಲ್ ಏನಿದೆ ಅಲ್ಲಿ ಸಪೋರ್ಟ್ ಅನ್ನ ಪಡಿತಾ ಇದೆ. ಹಾಗಾಗಿ ಇಥಿರಿಯಂ ಇಫ್ ಇನ್ ಕೇಸ್ ಇದರ ಹೈ ಬ್ರೇಕ್ ಆದ್ರೆ ಮತ್ತೆ ನಮಗೆ ಮೊಮೆಂಟಮ್ ಕೊಡೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿರೋದು ಕಾಣಲಿಕ್ಕೆ ಸಿಗ್ತಾ ಇದೆ. ಬಾಕಿ ನೆಕ್ಸ್ಟ್ ಕಾಯಿನ್ ನಾನು ನೋಡ್ತಾ ಇರೋದು XRP ಕೂಡ ಮಂತ್ಲಿ ಟೈಮ್ ಫ್ರೇಮ್ ಬೇಸಿಸ್ ಅಲ್ಲಿ ನಾನು ನಿಮಗೆ ಶೋ ಮಾಡೋದ್ರೆ ಲುಕ್ ಎಟ್ ದ XRP ಕೂಡ ಒಂದು ರೆಸಿಸ್ಟೆನ್ಸ್ ಅಲ್ಲಿ ನಮಗೆ ವೇಟ್ ಮಾಡ್ತಾ ಇದೆ. ಅಂಡ್ ಪ್ರೀವಿಯಸ್ಲಿ ಏನ್ ಕನ್ಸಾಲಿಡೇಷನ್ ಕ್ರಿಯೇಟ್ ಆಗಿತ್ತಲ್ಲ ಅದೇ ಲೆವೆಲ್ ಅನ್ನ ಸಪೋರ್ಟ್ ಆಗಿ ರಿಯಾಕ್ಟ್ ಆಗ್ತಾ ಇದೆ. ಹಾಗಾಗಿ XRP ಕೂಡ ಈ ಲೆವೆಲ್ ಗಳನ್ನ ಬ್ರೇಕ್ ಆದಾಗ, ಅಂದ್ರೆ ಈ ಒಂದು ರೆಸಿಸ್ಟೆನ್ಸ್ ಏನ್ ಕ್ರಿಯೇಟ್ ಆಗಿದೆ ಅದನ್ನ ಬ್ರೇಕ್ ಆದಾಗ XRP ಅಲ್ಲೂ ಕೂಡ ಒಂದು ಮೊಮೆಂಟಮ್ ಸಿಗುವಂತಹ ಸಾಧ್ಯತೆ ಕಾಣಲಿಕ್ಕೆ ಸಿಗ್ತಾ ಇದೆ. ನೆಕ್ಸ್ಟ್ ಕಾಯಿನ್ BNB ಆಬ್ವಿಯಸ್ಲಿ ಮಂತ್ಲಿ ಟೈಮ್ ಫ್ರೇಮ್ ಅಲ್ಲಿ ಏನು ಕೂಡ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಆಗಿಲ್ಲ. ಆಬ್ವಿಯಸ್ಲಿ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ನಮಗೆ ಒಂದ್ ಸ್ವಲ್ಪ ದೊಡ್ಡ ಮಟ್ಟದ ರಿವರ್ಸಲ್ ಕಾಣಲಿಕ್ಕೆ ಸಿಗ್ತಾ ಇರಬಹುದು. ಬಟ್ ಲುಕ್ ಎಟ್ ದ BNB ಮೊಮೆಂಟಮ್ ಗೈಸ್. ಯಾವ ರೀತಿ ಅಷ್ಟು ದೊಡ್ಡ ಕ್ರಾಶ್ ಆದ್ಮೇಲೆ BNB
ಆಲ್ಮೋಸ್ಟ್ ಏನ್ ಬಾಟಮ್ ಅನ್ನ ಕ್ರಿಯೇಟ್ ಮಾಡಿತ್ತು ಅನ್ನೋದು ನೀವು ನೋಡಿದ್ರೆ ಅರೌಂಡ್ 870 ಬಾಟಮ್ ಅನ್ನ ನಮಗೆ ಕ್ರಿಯೇಟ್ ಮಾಡಿತ್ತು. ಆ ಕ್ರಾಶ್ ನ ನಂತರ BNB ಯಾವ ರೀತಿ ನಮಗೆ ರಿವರ್ಸಲ್ ನ ಕೊಟ್ಟಿದೆ ಅನ್ನೋದು ನೀವು ಗಮನಿಸಿದ್ರೆ ನಿಯರ್ ಅಬೌಟ್ 46% ರಿಟರ್ನ್ ಅನ್ನ ಜಸ್ಟ್ 2 ಡೇಸ್ ಅಲ್ಲಿ ನಮಗೆ BNB ಕೊಟ್ಟಿರೋದು ಕಾಣಲಿಕ್ಕೆ ಸಿಗ್ತಾ ಇದೆ. ಹಾಗಾಗಿ ಈ ಕ್ರಾಶ್ ಅನ್ನ ದೊಡ್ಡ ಪ್ಲೇಯರ್ಸ್ ಇನ್ವೆಸ್ಟ್ಮೆಂಟ್ ಅಪರ್ಚುನಿಟಿ ಆಗಿ ಯೂಸ್ ಮಾಡ್ತಾರೆ. ಸೊ ಇದು BNB ಕಾಯಿನ್ ಆಯ್ತು. ನೆಕ್ಸ್ಟ್ ಲಾಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕಾಯಿನ್ ಸೊಲಾನಾ ಕೂಡ ನೀವು ಗಮನಿಸಬಹುದು ಯಾವ ರೀತಿ ನಮಗೆ ಮೊಮೆಂಟಮ್ ಕೊಡ್ತಾ ಇದೆ ಅಂತ. ಕಂಪೇರ್ ಟು 4 ಕಾಯಿನ್ ಗೆ ಕಂಪೇರ್ ಮಾಡಿದ್ರೆ ಸೊಲಾನಾ ಸ್ವಲ್ಪ ರಿಸ್ಕಿ ಕಾಯಿನ್ ಆಗಿರುತ್ತೆ ಆಬ್ವಿಯಸ್ಲಿ. ಬಟ್ ಸೊಲಾನಾದಲ್ಲಿ ಏನಕ್ಕೆ ನಾವು ಅಷ್ಟು ಇಂಟ್ರೆಸ್ಟೆಡ್ ಆಗಿದ್ದೇವೆ ಅಂದ್ರೆ ಸೊಲಾನಾ ಕಂಪೇರ್ ಟು ಇಥಿರಿಯಂ ಅದಕ್ಕೆಲ್ಲವೂ ಕೂಡ ಕಂಪೇರ್ ಮಾಡೋದ್ರೆ ನೀವು ಜಸ್ಟ್ ಅಬ್ಸರ್ವ್ ಮಾಡಿ 2024 ಫೆಬ್ ಇಂದ ಆಲ್ಮೋಸ್ಟ್ ಏನು ಕೂಡ ದೊಡ್ಡ ಮಟ್ಟದ ಮೊಮೆಂಟಮ್ ಏನು ಕೂಡ ಕೊಟ್ಟಿಲ್ಲ. ಲಾಸ್ಟ್ ಒಂದು ಮೊಮೆಂಟಮ್ ಆಬ್ವಿಯಸ್ಲಿ 2023 ಇಂದ ನಮಗೆ ಏನ್ ಸೊಲಾನಾ ಮೊಮೆಂಟಮ್ ಕೊಟ್ಟಿತ್ತು ಆ ಮೊಮೆಂಟಮ್ ನೀವು ನೋಡಿದ್ರೆ ನಿಯರ್ ಅಬೌಟ್ 3000% ರಿಟರ್ನ್ ನಮಗೆ ಸೊಲಾನಾ ಕೊಟ್ಟಿದೆ. ಸೊ ಆಬ್ವಿಯಸ್ಲಿ ಅಷ್ಟು ದೊಡ್ಡ ಮೊಮೆಂಟಮ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಆ ಮೊಮೆಂಟಮ್ XRP ಅಲ್ಲಿ ಮೇ ಬಿ ನಮಗೆ ಕಾಣಲಿಕ್ಕೆ ಸಿಗಬಹುದು 3000% ಅಲ್ಲ, ಬಟ್ ಅದು ಸೆಕೆಂಡರಿ ವಿಚಾರ ಆಬ್ವಿಯಸ್ಲಿ. ಸೊ ಈ 5 ಕಾಯಿನ್ ಗಳಲ್ಲಿ ನಾನು ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದೇನೆ. ಸೊ ಕಾಯಿನ್ D6 ಅಲ್ಲಿ ನಾನು ನಿಮಗೆ ಒಂದು ಪೊಸಿಷನ್ ಅನ್ನ ತೆಗೆದುಬಿಟ್ಟು ಶೋ ಮಾಡ್ತೀನಿ ಯಾವ ರೀತಿ ನಾನು ಲಾಂಗ್ ಟರ್ಮ್ ಗೆ ಇದರಲ್ಲಿ ಇನ್ವೆಸ್ಟ್ಮೆಂಟ್ ನ ಮಾಡಬಹುದು ಅನ್ನೋದನ್ನ ನಾನು ನಿಮಗೆ ಇಲ್ಲಿ ಶೋ ಮಾಡ್ತೀನಿ. ಜಸ್ಟ್ ನೀವು ಟ್ರೇಡ್ ಅಥವಾ ಇಲ್ಲಿ ನೀವು ಟಾಪ್ ಅಲ್ಲಿ ಟ್ರೇಡ್ ಅಂತ ಕ್ಲಿಕ್ ಮಾಡಬಹುದು, ಕಾಯಿನ್ಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಅಂಡ್ ಇಲ್ಲಿ ನೀವು ಇಥಿರಿಯಂ, BNB, ಈವನ್ XRP ಯಾವುದೇ ಒಂದು ಕಾಯಿನ್ ಅನ್ನು ಕೂಡ ಚೂಸ್ ಮಾಡಬಹುದು. ಸೊ ಆ ನಂತರ ಇದನ್ನು ನೀವು ಇಲ್ಲಿ ಬೈ ಅಂತ ಕ್ಲಿಕ್ ಮಾಡಿದಾಗ XRP ಅಲ್ಲಿ ಬೈ ಅಂತ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ಆಪ್ಷನ್ ಕಾಣಲಿಕ್ಕೆ ಸಿಗುತ್ತೆ. XRP ಬೈ, ಸೆಲ್ XRP ಕಾಣಲಿಕ್ಕೆ ಸಿಗುತ್ತೆ. ಆಬ್ವಿಯಸ್ಲಿ ಬೈ ಅನ್ನೇ ನಾವು ಮಾಡಬೇಕಾಗುತ್ತೆ. ಅಂಡ್ ಅದರ ಬೇಸ್ಡ್ ಆಗಿ ಮಾರ್ಕೆಟ್ ಆರ್ಡರ್ ಅಲ್ಲಿ ಆಬ್ವಿಯಸ್ಲಿ ಇಲ್ಲಿ ಫಂಡ್ ಏನು ಕೂಡ ನಾನು ಆಡ್ ಮಾಡಿಲ್ಲ ಬಿಕಾಸ್ ಇದು ಸೆಕೆಂಡರಿ ಅಕೌಂಟ್ ಆಗಿರುತ್ತೆ ನಂದು. ಸೊ ಹಾಗಾಗಿ ಇದರಲ್ಲಿ ಏನು ಕೂಡ ಫಂಡ್ ಇಲ್ಲ, ಜಸ್ಟ್ ಟೆಸ್ಟಿಂಗ್ ಪರ್ಪಸ್ಗೋಸ್ಕರ ಈ ಅಕೌಂಟ್ ಅನ್ನು ನಾನು ಯೂಸ್ ಮಾಡ್ತೀನಿ. ಸೊ ಏನು ಕೂಡ ಫಂಡ್ ಇಲ್ಲ. ಸೊ ಇಲ್ಲಿ ನೀವು ಮಾರ್ಕೆಟ್ ಆರ್ಡರ್ ಅಂತ ಕ್ಲಿಕ್ ಮಾಡಿಬಿಟ್ಟು ಬೈ XRP ಅಂತ ಕೊಟ್ಟಾಗ ಪೊಸಿಷನ್ ಅಲ್ಲಿ ಓಪನ್ ಆಗುತ್ತೆ. ಪೊಸಿಷನ್ ಓಪನ್ ಆದಾಗ ಅಲ್ಲಿ ನಮ್ಮ ಪೊಸಿಷನ್ ಏನಿದೆಯಲ್ಲ ಲಾಂಗ್ ಟರ್ಮ್ ಗೆ ಓಪನ್ ಆಗುತ್ತೆ. ಸಿಂಪಲ್ ಆಗಿ ಜಸ್ಟ್ ಇಥಿರಿಯಂ ಅಂತ ಇದ್ರೆ ಇಥಿರಿಯಂ ಅಲ್ಲಿ ಬೈ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಬೈ ಇಥಿರಿಯಂ ಅಂತ ಕಾಣಲಿಕ್ಕೆ ಸಿಗುತ್ತೆ. ಮಾರ್ಕೆಟ್ ಆರ್ಡರ್ ನ ಕ್ಲಿಕ್ ಮಾಡೋದು, ಬೈ ಇಥಿರಿಯಂ ಅಂತ ಕ್ಲಿಕ್ ಮಾಡಿದ್ರೆ ನಮಗೆ ಪೊಸಿಷನ್ ಏನಿದೆಯಲ್ಲ ಲಾಂಗ್ ಟರ್ಮ್ ಗೆ ಕ್ರಿಯೇಟ್ ಆಗುತ್ತೆ. ಅಂಡ್ ಈ ಪೊಸಿಷನ್ ಅನ್ನು ನಾವು ಆಲ್ಮೋಸ್ಟ್ ಲೈಕ್ 1 ಇಯರ್ 2 ಇಯರ್ ಆ ರೀತಿ ಎಲ್ಲ ಹೋಲ್ಡ್ ನ ಮಾಡಬಹುದು, ಅಂದ್ರೆ ಲಾಂಗ್ ಟರ್ಮ್ ಗೆ ಹೋಲ್ಡ್ ನ ಮಾಡಬಹುದು. ಆಬ್ವಿಯಸ್ಲಿ ಕಾಯಿನ್ D6 ಏನಿದೆಯಲ್ಲ ಬೆಟರ್ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಜಸ್ಟ್ ನೀವು ಈ ವಿಡಿಯೋ ಟೈಟಲ್ ನ ಕ್ಲಿಕ್ ಮಾಡಿಬಿಟ್ಟು ಮೇಲ್ಗಡೆ ಇರೋ ಲಿಂಕ್ ನ ಮೂಲಕನೇ ಕಾಯಿನ್ D6 ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಅಂಡ್ 5 ಕಾಯಿನ್ಸ್ ಏನಿದೆಯಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಡಿಸ್ಕ್ಲೇಮರ್ ಏನು ಅಂದ್ರೆ ನಿಮ್ಮ ಒಂದು ಅನಾಲಿಸಿಸ್ ನ ನೀವೇ ಮಾಡ್ಬಿಟ್ಟು ಯಾವ ರೀತಿ ನೀವು ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನ ನೀವು ಯೋಚನೆನ ಮಾಡಬೇಕಾಗುತ್ತೆ. ಆಬ್ವಿಯಸ್ಲಿ ಇನ್ ಕೇಸ್ ನಿಮ್ಮ ಹತ್ರ ₹100 ಹಣ ಇದ್ರೆ ಕ್ರಿಪ್ಟೋದಲ್ಲಿ ಯಾವಾಗಲೂ ಕೂಡ ಹಾರ್ಡ್ಲಿ 20 ರೂಪೀಸ್ ಅನ್ನ ಮಾತ್ರ ನಾವು ಇನ್ವೆಸ್ಟ್ಮೆಂಟ್ ನ ಮಾಡಬೇಕಾಗುತ್ತೆ. ಅಂದ್ರೆ 1 ಲಕ್ಷ ಇದ್ರೆ 20,000 ಮಾತ್ರ ನಾವು ಕ್ರಿಪ್ಟೋದಲ್ಲಿ ಇನ್ವೆಸ್ಟ್ಮೆಂಟ್ ನ ಮಾಡಬೇಕಾಗುತ್ತೆ. ಬಿಕಾಸ್ ಕ್ರಿಪ್ಟೋ ಸ್ವಲ್ಪ ವಾಲಟೈಲ್ ಮಾರ್ಕೆಟ್ ಆಗಿರುತ್ತೆ ಅಂಡ್ ಇನ್ನೂ ಕೂಡ ಗ್ರೋಯಿಂಗ್ ಸ್ಟೇಜ್ ಅಲ್ಲಿ ಇರೋ ಮಾರ್ಕೆಟ್ಸ್. ಹಾಗಾಗಿ ಇಫ್ ಇನ್ ಕೇಸ್ ರಿಟರ್ನ್ ಏನಾದ್ರೂ ಸಿಕ್ಕಿದಾಗ ತುಂಬಾನೇ ದೊಡ್ಡ ಮಟ್ಟದ ರಿಟರ್ನ್ ಸಿಗುತ್ತೆ. ಇಫ್ ಇನ್ ಕೇಸ್ ಏನಾದ್ರೂ ಆ ಕಡೆ ಈ ಕಡೆ ಆದಾಗ ಅಲ್ಲಿ ನಾವು ಸಣ್ಣ ಲಾಸ್ ಅನ್ನು ಕೂಡ ಬೇರ್ ಮಾಡ್ಲಿಕ್ಕೆ ರೆಡಿ ಇರಬೇಕಾಗುತ್ತೆ. ಈ ರೀತಿ ನಾವು ಪ್ಲಾನ್ ಅನ್ನ ಮಾಡಬಹುದು. ಬಟ್ ಪರ್ಸನಲಿ ಈ ಒಂದು ಕ್ರಾಶ್ ಏನಿದೆಯಲ್ಲ ಐ ಡೋಂಟ್ ಥಿಂಕ್ ಇಲ್ಲಿಂದ ಕ್ರಿಪ್ಟೋ ಮಾರ್ಕೆಟ್ ದೊಡ್ಡ ಮಟ್ಟದ ಕ್ರಾಶ್ ಆಗುತ್ತೆ ಅನ್ನೋದನ್ನ ನಾನು ಪರ್ಸನಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ನಾನು ಇದನ್ನ ಅಪರ್ಚುನಿಟಿ ಆಗಿ ನೋಡ್ತಾ ಇದ್ದೀನಿ. ಅಂಡ್ ಆಬ್ವಿಯಸ್ಲಿ ಇಲ್ಲಿ ಯಾವಾಗ ಬ್ರೇಕ್ಔಟ್ ಗಳು ಕಾಣಲಿಕ್ಕೆ ಸಿಗುತ್ತೆ ಆನಂತರ ನಾನು ಪೊಸಿಷನ್ ಗಳನ್ನ ಇನ್ನಷ್ಟು ಆಡ್ ಮಾಡ್ತಾ ಹೋಗ್ತೀನಿ. XRP ಆಗಿರ್ಬೋದು, ಈವನ್ ಇಥಿರಿಯಂ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕಾಯಿನ್ ನನಗೆ. ಬಾಕಿ BNB ಅಲ್ಲಿ ನೋಡಿ ಎಷ್ಟು ಕ್ವಿಕ್ಲಿ ರಿವರ್ಸಲ್ ಆಗ್ತದೆ. ಅಂದ್ರೆ BNB ನ ನಾನು ಎಕ್ಸ್ಪ್ಲೈನ್ ಮಾಡಬೇಕು ಅಂತಾನೆ ಇಲ್ಲ, ಜಸ್ಟ್ 2 ಡೇಸ್ ಅಲ್ಲಿ ಎಲ್ಲಿಂದ ಎಲ್ಲಿಗೆ ಪ್ರೈಸ್ ರಿವರ್ಸಲ್ ಆಗ್ತದೆ. ಯಾಕಂದ್ರೆ BNB ಅಷ್ಟು ಇಂಪಾರ್ಟೆಂಟ್ ಕಾಯಿನ್. ಈವನ್ ನಮ್ಮ ಟೆಲಿಗ್ರಾಮ್ ಚಾನೆಲ್ ಏನಿದೆ ಅದರಲ್ಲೂ ಕೂಡ ನಾನು ಪ್ರತಿ ಬಾರಿ BNB ಬಗ್ಗೆ ಅಪ್ಡೇಟ್ ಮಾಡ್ತಾ ಇದ್ದೆ. BNB ಯಾವ ರೀತಿ ನಮಗೆ ಮೊಮೆಂಟಮ್ ಕೊಡುತ್ತೆ ಅನ್ನೋದ್ರ ಬಗ್ಗೆ ಆಲ್ಮೋಸ್ಟ್ BNB ಮೂವ್ ಆಗೋದಕ್ಕಿಂತ ಮುಂಚೆನೆ ತುಂಬಾ ಬಾರಿ ನಾನು ಅದರ ಬಗ್ಗೆ ಅಪ್ಡೇಟ್ ಮಾಡಿದ್ದೆ. ಟೆಲಿಗ್ರಾಮ್ ಚಾನೆಲ್ ಕೂಡ ನೀವು ಜಾಯಿನ್ ಆಗಬಹುದು. ಈ ವಿಡಿಯೋ ಟೈಟಲ್ ನ ಕ್ಲಿಕ್ ಮಾಡಿದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಚಾನೆಲ್ ನ ಲಿಂಕ್ ಕೂಡ ಕಾಣಲಿಕ್ಕೆ ಸಿಗುತ್ತೆ. ನಿಮಗೆ ಆಲ್ಮೋಸ್ಟ್ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಜಾಯಿನ್ ಅವರ್ ಟೆಲಿಗ್ರಾಮ್ ಚಾನೆಲ್ ಅಂತ. ಸೊ ಈ ಲಿಂಕ್ ಅನ್ನ ಕ್ಲಿಕ್ ಮಾಡಿಬಿಟ್ಟು ನೀವು ನಮ್ಮ ಟೆಲಿಗ್ರಾಮ್ ಚಾನೆಲ್ಗೂ ಕೂಡ ಜಾಯಿನ್ ಆಗಬಹುದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಟ್ರೇಡರ್ಸ್. ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಪ್ರಾಫಿಟಬಲ್ ವೀಕ್ ಹೆಡ್.